ಪಕ್ಕದ ರಾಜ್ಯದಿಂದ ಪಕ್ಕದ ದೇಶದ ಸುದ್ದಿಗೆ ಹೋಗೋಣ. ಬಾಂಗ್ಲಾದೇಶ ಚುನಾವಣೆಗಳು ನಡೆದವು. BNP ಭರ್ಜರಿ ಗೆಲುವನ್ನು ಪಡೆಯಿತು. ಇನ್ನೇನು ತಾರಿಕ್ ರೆಹಮಾನ್ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಆದಿಯಾಗಿ ಅನೇಕರು ಅಭಿನಂದನೆಗಳನ್ನು ಹೇಳಿದ್ದಾರೆ. 299 ಲೋಕಸಭಾ ಕ್ಷೇತ್ರಗಳು 3 ಜನ ಹಿಂದೂಗಳಲ್ಲಿ ಗೆದ್ದಿದ್ದಾರೆ. 2 BNPಯಿಂದ, 1 ಜಮಾತೆ ಇಸ್ಲಾಮಿಯಿಂದ. ಗಯೇಶ್ವರ್ ಚಂದ್ರ ರಾಯ್ ಅಂತ BNP ಇಲ್ಲ, ಜಮಾತೆ ಇಸ್ಲಾಂನವ್ರು ಸೋತಿದ್ದಾರೆ. ಒಬ್ಬರಿಗೆ ಟಿಕೆಟ್ ಕೊಟ್ಟಿದ್ರು, ಸೋತಿದ್ದಾರೆ ಹಿಂದೂ. 3 ಜನ ಗೆದ್ದಿರೋದು BNPಯಿಂದಲೇ. ಗಯೇಶ್ವರ್ ಚಂದ್ರ ರಾಯ್, ನಿತೈ ರಾಮ್ ಚೌಧರಿ, ದೀಪೇನ್ ದಿವಾನ್, ಈ 3 ಜನ ಹಿಂದೂಗಳು ಗೆದ್ದಿರುವಂಥದ್ದು. 299 ಪೈಕಿ 212 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ BNP ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ನೋಡಿ, ಇಂಟ್ರೆಸ್ಟಿಂಗ್, 35 ವರ್ಷಗಳ ನಂತರ ಬಾಂಗ್ಲಾದೇಶಕ್ಕೆ ಒಬ್ಬ ಪುರುಷ ಪ್ರಧಾನಮಂತ್ರಿ ಆಗ್ತಾ ಇರೋದು. 35 ವರ್ಷಗಳ ನಂತರ ಈ ತಾರಿಕ್ ರೆಹಮಾನ್ ತಾಯಿ ಪ್ರಧಾನಿಯಾಗಿದ್ದರು. ಅವರನ್ನು ಸೋಲಿಸಿ ಆವಾಮಿ ಲೀಗ್ ಅಧಿಕಾರಕ್ಕೆ ಬಂತು. 35 ವರ್ಷ ಮಹಿಳೆಯರೇ ಆಳಿದ್ದು, ಆಯ್ಕೆಯಾಗಿ. ಆಮೇಲೆ ಬಿಡಿ, 2024ರಲ್ಲಿ ಸರ್ಕಾರವನ್ನು ಬೀಳಿಸಿದ ನಂತರ ಮೊಹಮ್ಮದ್ ಯೂನಸ್ ಸರ್ಕಾರ ಬಂತು. ಜನ್ಜಿ ರಿವೋಲ್ಟ್ ನಡೆದು 2 ಪಕ್ಷಗಳ ಪೈಕಿ, ಅಂದರೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಮತ್ತು BNP ಪೈಕಿ ಯಾರು ಬಂದರೆ ಭಾರತಕ್ಕೆ ಇದ್ದುದರಲ್ಲೇ ಒಳ್ಳೆಯದು ಅಂತ ಒಂದು ಚರ್ಚೆ ಇತ್ತು. ಅನ್ಡೌಟೆಡ್ಲಿ BNPನೇ. ಆವಾಮಿ ಲೀಗ್ ಈ ಸಲ ಸ್ಪರ್ಧೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. BNPನೇ ಇದ್ದುದರಲ್ಲೇ ಒಳ್ಳೆಯದು. ಬಟ್ 2 ಪಕ್ಷಗಳದ್ದು ಭಾರತ ವಿರೋಧಿ ನಿಲುವೆ. ಒಂದು, ಭಾರತಕ್ಕೇನು ಯಾವುದು ಒಳ್ಳೆಯದು ಅಂತ, ಇನ್ನೊಂದು ಅಲ್ಲಿರುವಂಥ ಅಳಿದುಳಿದ ಹಿಂದೂಗಳಿಗೆ ಯಾರು ಒಳ್ಳೆಯವರು ಅಂತ. ಹಿಂದೂಗಳ ಹಿತರಕ್ಷಣೆಯ ದೃಷ್ಟಿಯಿಂದ ನೋಡಿದ್ರು BNP ಗೆಲ್ಲದೆ ಒಳ್ಳೆಯದಾಗಿತ್ತು, ಗೆದ್ದಿದ್ದಾರೆ. ತಾರಿಕ್ ರೆಹಮಾನಿ ಆರಂಭದಿಂದಲೂ ಹೇಳ್ತಾ ಬರೋದು, ನಾವು ಅಲ್ಪಸಂಖ್ಯಾತರಿಗೆ, ಅಂದರೆ ಅಲ್ಲಿ ಹಿಂದೂಗಳು ರಕ್ಷಣೆ ಕೊಡ್ತೀವಿ ಅಂತ, ಮತ್ತು ಅದನ್ನೇ ಮಾತಾಡ್ತಿದ್ದಾರೆ. ನಾವು ರಕ್ಷಣೆ ಕೊಡ್ತೀವಿ ಅಂತ ಒಂದು ಹೋಪ್ ಇದೆ ಅಲ್ಲಿನ ಹಿಂದೂಗಳಿಗೆ. ಉದ್ಧಾರ ಆಗಿಬಿಡ್ತೀವಿ ಅನ್ನೋ ಭರವಸೆ ಇಲ್ಲದೆ ಹೋದರೂ ಅಟ್ಲೀಸ್ಟ್ ಬೀದಿ ಹೆಣ ಆಗೋದಿಲ್ಲ ಅನ್ನೋ ಹೋಪ್ಸ್ ಬಂದಿದೆ. ಈಗ ಮಾತಾಡಿದ್ದಾರೆ ತಾರಿಕ್ ರೆಹಮಾನ್. BNPಯನ್ನು ಭಾರೀ ಬಹುಮತದಿಂದ ಗೆಲ್ಲಿಸಿದ ಬಾಂಗ್ಲಾದೇಶದ ಮತದಾರರಿಗೆ ಅಭಿನಂದನೆಗಳು. ಗೆಲ್ಲಿಸೋವಾಗ ಓಟ್ ಹಾಕಿ 1-2 ಟೆರ್ರಿಸ್ಟ್ಗಳನ್ನು ಗೆಲ್ಲಿಸ್ಬಿಟ್ಟಿದ್ದೀರಿ. ಇದು ಬೇಕಾಗಿತ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ. 2024 ಆಗಸ್ಟ್ 21ನೇ ತಾರೀಕು ಆಗ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾರನ್ನು ಗುರಿಯಾಗಿಸಿಕೊಂಡು ಒಂದು ಬಾಂಬ್ ದಾಳಿ ನಡೀತು. ಶೇಖ್ ಹಸೀನಾ ಅವ್ರಿಗೇನಾಗಲಿಲ್ಲ. ಆ ದಾಳಿಯಲ್ಲಿ ಇನ್ನೂ 24 ಜನ ಸತ್ತೋಗ್ಬಿಟ್ರು. ಆ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಅರೆಸ್ಟ್ ಆಗಿದ್ದು ಈ ಲುಟ್ಟೋಜಮಾನ್ ಬಾಬರ್. ಈತ ವಿಚಾರಣೆ ನಡೆದು ಈತನಿಗೆ ಗಲ್ಲು ಶಿಕ್ಷೆ ಘೋಷಣೆಯೂ ಆಗಿತ್ತು. ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಹಂಗಾಮಿ ಪ್ರಧಾನಿಯಾಗಿ ಬಿಡುಗಡೆ ಮಾಡಿಬಿಟ್ರು. BNP ಟಿಕೆಟ್ ಕೊಡ್ತು, ಗೆದ್ದಿದ್ದಾರೆ ಮನುಷ್ಯ. ಇನ್ನೊಬ್ಬರು ಅಬ್ದುಲ್ ಸಲಾಂ ಪಿಂಟೋ. ಭಾರತದಲ್ಲಿ ನಡೆದ ಬಾಂಬ್ ದಾಳಿಗಳ ಮಾಸ್ಟರ್ ಮೈಂಡು ಅಂತ ಗೊತ್ತಾಗಿತ್ತು. 2006 ಉತ್ತರ ಪ್ರದೇಶ ವಾರಣಾಸಿ ನ್ಯಾಯಾಲಯದ ಎದುರಿನ ಬಾಂಬ್ ಬ್ಲಾಸ್ಟು, 2007 ಅಜ್ಮೀರ್ ಶರೀಫ್ ದರ್ಗಾ ಎದುರಿನ ಬ್ಲಾಸ್ಟು, 2011 ದೆಹಲಿ ಬಾಂಬ್ ಬ್ಲಾಸ್ಟ್. ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು ಈತ ಈ ಬಾಂಬ್ ದಾಳಿಗಳನ್ನು ಮಾಡಿಸ್ದ ಅಂತ ಆರೋಪ ಇತ್ತು. BNP ಅವರು ಟಿಕೆಟ್ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಒನ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.